ವರ್ತೂರು ಸಂತೋಷ್ ಸುಮ್ಮನೆ ಇದ್ರೂ ಕೂಡ ಅದ್ಯಾಕೋ ವಿವಾದಗಳು ಮಾತ್ರ ಅವರಿಂದ ದೂರ ಇರಲ್ಲ ಅನ್ಸುತ್ತೆ. ಹುಲಿ ಉಗುರು ಪೆಂಡೆಂಟ್ ವಿಚಾರವಾಗಿ ಬಿಗ್ ಮನೆಯಿಂದಲೇ ಜೈಲು ಸೇರಿದ್ದ ಹಳ್ಳಿಕಾರ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪ್ರಾಣಿಗಳ ಸಾಗಾಣಿಕೆ ನಿಯಮ ಉಲ್ಲಂಘನೆ ಆರೋಪದಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಎಫ್ಐಆರ್ ಏನಾದರೂ ದಾಖಲಾದರೆ ಸಂತೋಷ್ಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೋಡಿದ್ರಲ್ಲ, ಹಳ್ಳಿಕಾರ್ ಅಂದ್ರೆ ಅದೇನ್ ಪ್ರೀತಿ ಅದೇನ್ ಕಾಳಜಿ ಅಂತ. ಅದಕ್ಕೇನೆ ವರ್ತೂರ್ ಸಂತೋಷ್ ಹಳ್ಳಿಕಾರ್ ಒಡೆಯ ಅಂತಲೇ ಫೇಮಸ್. ಆದ್ರೆ ಇಷ್ಟೆಲ್ಲ ಮಮಕಾರದ ನಡೆ ನುಡಿ ಬರೀ ಬಾಯ್ ಮಾತಿಗೆ ಮಾತ್ರ ಸೀಮಿತವಾಯ್ತಾ? ವಾಸ್ತವ ಬೇರೆ ಇದ್ಯಾ ಅನ್ನೋ ಹಂತಕ್ಕೆ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ವಿರುದ್ಧ ಆರೋಪವೊಂದು ಕೇಳಿ ಬಂದಿದೆ. ಪ್ರಾಣಿಗಳ ಸಾಗಾಣಿಕೆ ನಿಯಮ ಉಲ್ಲಂಘಿಸಿದ್ರ ಸಂತೋಷ್? ವರ್ತೂರ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎನ್ಸಿಆರ್ ದಾಖಲು. ಅದ್ಯಾಕೋ ವಿವಾದಗಳಿಂದ ವರ್ತೂರ್ ದೂರವಿದ್ರೂ ವಿವಾದಗಳು ಮಾತ್ರ ಇವರಿಂದ ದೂರವಾಗ್ತಾ ಇಲ್ಲ. ಕನ್ನಡದ ನಂಬರ್ 1 ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ಜನರ ಪ್ರೀತಿ ವಿಶ್ವಾಸ ಗಳಿಸುವಷ್ಟರಲ್ಲೇ ಸಂತೋಷ್ ಕೊರಳಲಿದ್ದ ಹುಲಿ ಉಗುರು ಪೆಂಡೆಂಟ್ ಉರುಳಾಗಿ ಜೈಲು ಕೂಡ ಸೇರುವಂತಾಯ್ತು. ಇದಾದ ಮೇಲೆ ಬಿಗ್ ಬಾಸ್ ಜರ್ನಿ ಮುಂದುವರಿಸಿ ಇದೀಗ ಹಳ್ಳಿಕಾರ್ ರೇಸ್ ಮಾಡ್ತೀನಿ ಅಂತ ಆಗಾಗ ಸುದ್ದಿಯಲ್ಲಿದ್ದ ಸಂತೋಷ್ ವಿರುದ್ಧ ಪ್ರಾಣಿಗಳ ಸಾಗಾಣಿಕೆ ನಿಯಮ ಉಲ್ಲಂಘನೆ ಆರೋಪ ಕೇಳಿ ಬಂದಿದೆ. ಆರೋಪ ಅಷ್ಟೇ ಅಲ್ಲ, ವರ್ತೂರ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎನ್ಸಿಆರ್ ಕೂಡ ದಾಖಲಾಗಿದೆ. ಹಾಗಾದ್ರೆ ಏನಿದು ಕೇಸ್? ವರ್ತೂರ್ ಸಂತೋಷ್ ಅವರು ಒಂದು ಕಡೆ ಹಳ್ಳಿಕಾರ್ ರೇಸ್ಗೆ ಸಿದ್ಧತೆ ನಡೆಸಿದ್ದಾರೆ. ಈ ವೇಳೆ ಹಳ್ಳಿಕಾರ್ ಹಸುಗಳನ್ನ ವಾಹನದಲ್ಲಿ ಸಾಗಾಣಿಕೆ ಮಾಡುವಾಗ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಒಂದೇ ಒಂದು ಟ್ರಕ್ನಲ್ಲಿ ಬರೋಬ್ಬರಿ 9 ಹೋರಿಗಳನ್ನ ಸಾಗಾಟ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಜೊತೆಗೆ ಇತರೆ ಲಗೇಜ್ ಕೂಡ ಇಟ್ಟು ಫಾರ್ಮ್ ಹೌಸ್ ನಿಂದ ಸಾಗಾಟ ಮಾಡಿರುವ ಆರೋಪ ಇದೆ. ಹೀಗೆ ಮಾಡಿದ್ರೆ ಪ್ರಾಣಿ ಹಿಂಸೆ, ಪ್ರಾಣಿಗಳ ಸಾಗಾಟ ನಿಯಮವನ್ನ ಉಲ್ಲಂಘಿಸಿದಂತೆ ಆಗುತ್ತೆ. ಈ ಬಗ್ಗೆ ಅನಿಮಲ್ ವೆಲ್ಫೇರ್ ಆಫೀಸರ್ ಹರೀಶ್ ದೂರು ನೀಡಿದ್ದಾರೆ. 20 ಹಸುಗಳನ್ನ ಲೋಡ್ ಮಾಡಿರ್ತಾವೆ ಒಂದು ಟ್ರಕ್ಕಲ್ಲಿ. ಸೊ ಅದು ಟ್ರಾನ್ಸ್ಪೋರ್ಟೇಷನ್ ಆಫ್ PC ಆ್ಯಕ್ಟಲ್ಲಿ ಟ್ರಾನ್ಸ್ಪೋರ್ಟೇಷನ್ ರೂಲ್ಸು ವೈಲೇಟ್ ಆಗುತ್ತೆ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ ಅವರ ಇದರಲ್ಲಿ. ಸೊ ಅದನ್ನ ಒಂದು ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸ್ತಾರೆ ಒಬ್ಬರು. ಕಳಿಸ್ಬಿಟ್ಟು ಇದನ್ನ ಇನ್ವೆಸ್ಟಿಗೇಟ್ ಮಾಡಿ, ಇದು ಕ್ರುಯಲ್ಟಿ ಪ್ರಾಣಿ ಹಿಂಸೆ ಆಗ್ತಿದೆ ಅಂತ ಹೇಳಿ ನಮ್ಮ ಡೆಲ್ಲಿ ಪೀಪಲ್ ಫಾರ್ ಅನಿಮಲ್ಸ್ ಹೆಡ್ ಆಫೀಸ್ಗೆ ಮೇನಕಾ ಗಾಂಧಿ ಅವ್ರಿಗೆ ಅವರು ಇಮೇಲ್ ಬರೀತಾರೆ. ಅವರು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಟ್ರಕ್ಸ್ ಆಗಲಿ ಅನಿಮಲ್ಸ್ ಆ ವಿಡಿಯೋನಲ್ಲಿ ಏನೇನಿತ್ತು ಎಲ್ಲ ಚೆಕ್ ಮಾಡಿ ಯಾರ್ಯಾರಿದ್ರು ಎಲ್ಲನೂ ಒಂದು ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಸ್ಥಳ ಪಂಚನಾಮ ಮಾಡಿ ಅದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ. ಆಮೇಲೆ ಕೋರ್ಟ್ ಏನು ಡಿಸೈಡ್ ಮಾಡ್ತಾ ಅದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವರ್ತೂರ್ ಸಂತೋಷ್ ಅವರು ಒಂದು ಸುತ್ತಿನ ವಿಚಾರಣೆ ಮುಗಿಸಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಕೇವಲ ಎನ್ಸಿಆರ್ ಮಾಡಿ ಪ್ರಕರಣ ಮುಚ್ಚಿ ಹಾಕುವುದು ಬೇಡ, ಎಫ್ಐಆರ್ ದಾಖಲು ಮಾಡಿ ಕೋರ್ಟ್ ಮೆಟ್ಟಿಲೇರಲು ದೂರುದಾರ ಹರೀಶ್ ಅವರು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಒಂದು ವೇಳೆ ಎಫ್ಐಆರ್ ದಾಖಲಾದ್ರೆ ವರ್ತೂರ್ ಸಂತೋಷ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ. ಒಟ್ನಲ್ಲಿ ಹಳ್ಳಿಕಾರ್ ಬಗ್ಗೆ ವಿಶೇಷವಾದ ಒಲವು ಪ್ರೀತಿ ಹೊಂದಿರುವ ವರ್ತೂರ್ ಸಂತೋಷ್ ವಿರುದ್ಧವೇ ಪ್ರಾಣಿ ಹಿಂಸೆ ಆರೋಪ ಕೇಳಿ ಬಂದಿದ್ದು, ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ತನಿಖೆಯಿಂದಷ್ಟೇ ಬಯಲಿಗೆ ಬರಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.